ಯಾಕೋ ಗೊತ್ತಿಲ್ಲ, ಆಗ್ಲಿಂದ ಇವ್ರ ಮಳೇಲಿ ನಿಂತಿರೋದು ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಈಗಲೇ ಹೋಗಿ ಅವ್ರನ್ನ ಒಳಗೆ ಕರೀತೀನಿ. ನಾನು ಅಲ್ಲಿಗೆ ಹೋಗೋದು ಬೇಡ ಅನಿಸ್ತಿದೆ. ಯಾಕಂದರೆ ನಾನೀಗ ದೀಪ ಆಗಲ್ಲ, ದಿಶಾ ಆಗಿ ಯೋಚನೆ ಮಾಡಬೇಕು. ಸೌಂದರ್ಯ ಅವ್ರ ವಿಷಯದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಎಚ್ಚರಿಕೆಯಿಂದ ಇಡಬೇಕು. ಆಗಲೇ ನಾನು ಅಂದ್ಕೊಂಡಿರೋ ಉದ್ದೇಶನ ಈಡೇರ್ಸೋಕ್ಕಾಗೋದು. ಹೌದು ದೀಪ, ನಾನೀಗ ದಿಶಾ ಆಗಿ ಬದಲಾಗಿರೋದನ್ನು ಯಾವಾಗಲೂ ಮನಸ್ಸಲ್ಲಿ ಇಟ್ಕೋಬೇಕು. ಈ ಒಂದು ವರ್ಷದಲ್ಲಿ ದೀಪ ಆಗಿ ನನ್ನಿಂದ ಏನು ಮಾಡೋಕ್ಕಾಗದೇ ಇತ್ತೋ ದಿಶಾ ಆಗಿ ಒಂದು ದಿನದಲ್ಲೇ ನಂಗೆ ಸಾಧಿಸೋಕ್ಕಾಯ್ತು. ಇದರಲ್ಲೇ ಗೊತ್ತಾಗತ್ತೆ ದಿಶಾಗೆ ಎಷ್ಟು ಶಕ್ತಿ ಇದೆ ಅಂತ. ಚಿರುಗೆ ನಾನು ಮಳೆನಲ್ಲಿ ನೆನೀತಾ ಇದ್ರು ಚಿಂತೆನೇ ಇಲ್ವಾ? ಅವನಿಗೆ ನನಗಿಂತ ಸತ್ತಿರೋ ದೀಪನ ಮೇಲೆ ಪ್ರೀತಿ ಹೆಚ್ಚಾಯ್ತಾ? ಅವಳಿಗೋಸ್ಕರ ಪಾಪ ಅವನು ದಿಶಾನ ರೂಮಿಗೆ ಕರ್ಕೊಳ್ತಿಲ್ವಾ? ಅವನು ದಿಶಾನ ರೂಮಿಗೆ ಕರ್ಕೊಳ್ತೀನಿ ಅಂತ ಹೇಳೋವರೆಗೂ ನಾನು ಮಾತ್ರ ಇಲ್ಲಿಂದ ಅಲ್ಲಾಡಬಾರ್ದು. ಅದೆಷ್ಟೇ ಜೋರಾಗಿ ಮಳೆ ಬಂದರೂ ಸರಿ, ಚಿರು ಒಂದು ನನ್ನ ಕಂಡೀಷನ್ ಒಪ್ಕೊಳ್ಳೋವರೆಗೂ ನಾನು ಇಲ್ಲಿಂದ ಒಂದು ಹೆಜ್ಜೆನೂ ಮುಂದೆ ಇಡಲ್ಲ. ಅವತ್ತು ನೀವು ಕನಸಲ್ಲಿ ಬಂದು ದಿಶಾನ ಮದುವೆ ಆಗಿ ಅಂತ ಹೇಳಿದ್ದು, ಈಗ ಕನಸಲ್ಲಿ ಬಂದು ಮುದ್ದು ಕೊಟ್ಟಿದ್ದು, ಇದೆಲ್ಲದನ್ನು ನೋಡ್ತಿದ್ರೆ ನೀವು ಎಲ್ಲೂ ಹೋಗಿಲ್ಲ ಅಂತ ಅನಿಸ್ತದೆ. ನೀವು ನನ್ನಿಂದ ದೂರ ಹೋಗಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ನೀವು ಯಾವಾಗಲೂ ನನ್ನಲ್ಲೇ ನನ್ನವರಾಗೇ ಇರಬೇಕು. ರಾತ್ರಿ ಎಲ್ಲ ಮಳೆ ಬಂದಂಗಿದೆ. ಅದಕ್ಕೆ ನೆನ್ನೆ ನಾನು ಆಡಿದ ಮಾತಿಗೆ ಬೇಜಾರು ಮಾಡಿಕೊಂಡು ಅದಕ್ಕೆ ರಾತ್ರಿ ಎಲ್ಲ ಅಲ್ಲೇ ನಿಂತಿದ್ರ? ಎಂತ ತಪ್ಪಾಗೋಯ್ತು. ಅಂತೂ ಇಷ್ಟೊಂದು ಗಲಾಟೆ ಗೋಜಲ್ಲು ದಿಶಂದು ಅಳಿಯಂದ್ರದು ಮದುವೆ ಚೆನ್ನಾಗಾಯ್ತಪ್ಪ. ಒಟ್ಟಿನಲ್ಲಿ ಅವರಿಬ್ರು ಸುಖವಾಗಿದ್ರೆ ಅಷ್ಟೇ ಸಾಕಣೆ.